ಅದು ಪ್ರೀವಿಯಸ್ ವಿಡಿಯೋದಲ್ಲಿ ಲ್ಯಾಪ್ಟಾಪ್ ನ ಫುಲ್ ಪೋಸ್ಟ್ಮಾರ್ಟಮ್ ಮಾಡಿದ್ವಿ. ಈಗ ಈ ಲ್ಯಾಪ್ಟಾಪ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನೋಡ್ಬೇಕು. ಈಗ ಈ ಲ್ಯಾಪ್ಟಾಪ್ ಗೆ ಸ್ವಲ್ಪ ಟಾರ್ಚರ್ ಕೊಡೋಣ ಅಂತ ನಾನು ಮತ್ತೆ ಮನೋಜ ಸೇರಿ ಈ ಲ್ಯಾಪ್ಟಾಪ್ ಗೆ ಟಾರ್ಚರ್ ಬನ್ನಿ ಯಾವ ತರ ಟಾರ್ಚರ್ ಕೊಡ್ತೀವಿ ಅಂತ ನೀವೇ ನೋಡಿ. ಈಗ ಫುಲ್ ಟೆಸ್ಟಿಂಗ್ ಇದು ವರ್ಕ್ ಆಗುತ್ತಾ ಇಲ್ವೋ ಒಂದು ಸಣ್ಣ ಡೌಟ್ ಐತೆ. ಇದು ಕಾನ್ಫಿಗರ್ ಇದೆ. ಕಾನ್ಫಿಗರ್ ಸೇಮ್ ಇದೆ. i5 8 12GB RAM 1TB ನಾರ್ಮಲ್ ಸಿಗಿದೆ. ಬಟ್ ಗ್ರಾಫಿಕ್ಸ್ ಕಾರ್ಡ್ ಅಂತೂ ಇಲ್ಲ. ಯಾವ ರೀತಿ ಗೇಮ್ ಆಗಲಿ ವಿಡಿಯೋಸ್ ಆಗಲಿ ಯಾವ ರೀತಿ ಬರುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಈ ಆಶೋಸ್ ಲ್ಯಾಪ್ಟಾಪ್. ಯಾಕಂದ್ರೆ ಸುಮಾರು ವರ್ಷದಿಂದ ಅಂತ ಯೂಸ್ ಮಾಡಿರ್ಲಿಲ್ಲ. ಬೇರೆ ಒಂದೇ ಒಂದು ಇಟ್ಕೊಂಡು ವಿತೌಟ್ ಗ್ರಾಫಿಕ್ ಅಲ್ಲಿ ಈ ಗೇಮ್ ನಾನು ಪ್ಲೇ ಮಾಡ್ತೀವಿ. ಹೌದಾ? ಹೌದು. ಯಾವ ಗೇಮ್ ಅಂದ್ರೆ ಯೂಸ್ ಮಾಡ್ತಿದ್ದಂತ ಗೇಮ್. ಈಗಿನ ಮಕ್ಕಳು ಫ್ರೀ ಫೈರ್ ಪಬ್ಜಿ ಅಂತ ಏನ್ ಯೂಸ್ ಮಾಡ್ತಿದ್ರು, ಆಗಿನ ಕಾಲದಲ್ಲಿ ನಮ್ಮ ನಂಟ್ರಲ್ ಡಿಸೈನ್ಗಳು ಯೂಸ್ ಮಾಡ್ತಿದ್ರು. ಆ ಗೇಮ್ ಆಲ್ರೆಡಿ ನಿಮ್ಗೂ ಗೊತ್ತೇ ಇರುತ್ತೆ. ಸೊ ಮಾಡಿರ್ತೀವಿ ಅಂತ ಅನ್ಕೊಂಡಿರ್ತೀವಿ. ನೋಡೋಣ ಆ ಗೇಮ್ ನೇಮ್ ಬಂದು ಇವ್ರು ಹೇಳ್ತಾರೆ. ಹೇಳ್ರಪ್ಪ ಹೇಳ್ರು. ಅದೇ ನಮ್ಮ ಮಿನಿ ಮಿಲ್ಕಿಯಾ. ಅವಾಗಲೇ ಹೇಳಿದ್ರು ಮಿನಿಮಿಲಿಟಿಯ ಬಗ್ಗೆ, ಯಾವ ಮಿನಿಮಿಲಿಟಿಯ ಬಗ್ಗೆ ಹೇಳಿದ್ರು. ಸೊ ಇವಾಗಿನ ಮಕ್ಕಳು ಯಾವ ರೀತಿ ಪಬ್ಜಿ, ಫ್ರೀ ಫೈರ್, ಕಾಲ್ ಆಫ್ ಡ್ಯೂಟಿ ಅಂತ ಯೂಸ್ ಮಾಡ್ತಾರೆ ಗೇಮ್ಸ್ ಗಳು. ಸೊ ಅವಾಗಿನ ಲೆಜೆಂಡರಿಗಳು ಸೊ ಆ ಗೇಮ್ ನ ಯೂಸ್ ಮಾಡ್ತಿದ್ರು, ಅದು ಮಿನಿ ಮಿಲಿಟರಿಯ. ಸೊ ಅದನ್ನ ನಾವು ಈಗ ಒಂದ್ ಸ್ವಲ್ಪ ಒಂದು ಟೈಮ್ ಟ್ರಾವೆಲ್ ತರ ಹೋಗಿ ಬರೋಣ. ಯಾವ ರೀತಿ ಇದೆ, ಏನು ಫ್ಯೂಚರ್ಸ್, ಅದೇ ಫೀಚರ್ಸ್ ಇದೆಯಾ, ಅದೇ ಗೇಮು, ಅದೇ ಮೋಡ್, ಪೂರಿ ದೋಸೆ, ಮಸಾಲ ದೋಸೆ, ರೋಸ್ ನೈ ರೋಸ್ ಅದೇ ವೈಬ್ ಇದೆಯಲ್ಲ ಅಂತ ನಾವು ಒಂದ್ ಸ್ವಲ್ಪ ಟೈಮ್ ಟ್ರಾವೆಲ್ ತರ ಹೋಗಿ ಬರೋಣ. ಬನ್ನಿ ನಾವು ಅದ್ರ ಬಗ್ಗೆ ಈ ಲ್ಯಾಪ್ಟಾಪ್ ಅಲ್ಲಿ ಟೆಸ್ಟಿಂಗ್ ಪರ್ಪಸ್ ತರ ಇದನ್ನ ಯೂಸ್ ಮಾಡ್ತಾ ಇದೀವಿ. ಯಾವ ರೀತಿ ಬರುತ್ತೆ, ಯಾವ ರೀತಿ ಇನ್ಸ್ಟಾಲೇಷನ್ ಪ್ರೊಸೆಸ್ ಇದೆ ಅದೆಲ್ಲ ತೋರ್ಸೋಣ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ದೀವಿ. ನಿಮ್ಗೆ ಏನಾದ್ರು ಒಂಥರ ಹಳೆ ವೈಭವಸ್ಥಿತಿ ರೀಕಾಲ್ ಮಾಡ್ಬೇಕು ಅನ್ಸುತ್ತೆ, ನೀವು ಕೂಡ ಟ್ರೈ ಮಾಡಿ ಮನೇಲಿ. ಇದ್ರ ಬಗ್ಗೆ ಏನ್ ತೊಂದರೆ ಇಲ್ಲ. ಸೊ ಬನ್ನಿ ನೆಕ್ಸ್ಟ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಯಾವ ತರ ಇನ್ಸ್ಟಾಲ್ ಮಾಡಬೇಕು, ಯಾವ ರೀತಿ ಆಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಈ ಲ್ಯಾಪ್ಟಾಪ್ ಗಳಿಗೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತೋರಿಸ್ತಾ ಇರ್ತೀವಿ. ನಮ್ಮ ಜೊತೆ ಜಾಯ್ನ್ ಆಗಿದ್ದು ಅದು ಒಳ್ಳೆದೇ. ನೋಡೋಣ ಅದೇ ತರ ಇದೆಯಾ, ಇನ್ನ ಅಪ್ಗ್ರೇಡ್ ಆಗಿದೆ ಅಂದ್ರೆ ನಾವು ಚೆಕ್ ಮಾಡ್ಬೇಕು. ಅಪ್ಗ್ರೇಡ್ ಆಗಿದ್ರೆ ಇನ್ನ ಒಳ್ಳೇದು, ಇಲ್ಲ ಅದೇ ತರ ಇದ್ರೆ ಸೇಮ್ ಎಕ್ಸ್ಪೀರಿಯನ್ಸ್ ಈಗಲೂ ನಮ್ಗೆ ಸಿಗುತ್ತೆ. ಸೊ ಅದೇ ಖುಷಿಯಿಂದ ನಾವು ಅಂತ ಗೇಮ್ ಆಡೋದು. ಬನ್ನಿ ಅದಕ್ಕೆ ಮುಂಚೆ ಈ ಗೇಮ್ ಇನ್ಸ್ಟಾಲ್ ಮಾಡೋಕೆ ಮುಂಚೆ ಒಂದು ಸಣ್ಣದೊಂದು ಇನ್ಸ್ಟಾಲ್ ಮಾಡಬೇಕು. ಅದಿದ್ರೇನೆ ಈ ಗೇಮ್ ಪ್ಲೇ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಇದು APK ಮೋಡ್ ಪ್ಲೇ ಮಾಡೋದ್ರಿಂದ ಅದು ತುಂಬಾ ಮ್ಯಾಂಡೇಟರಿ. ಎಂತ ಪ್ರೀವಿಯಸ್ ಆಗಿ ಹೇಳಿದಲ್ಲ, ಸ್ವಲ್ಪ ಸ್ವಲ್ಪ ಹೇಳ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ಬೂಸ್ಟ್ ಸ್ಟಾಕ್ ಫಸ್ಟ್ ಇನ್ಸ್ಟಾಲ್ ಮಾಡಬೇಕು. ಯಾಕಂದ್ರೆ ಇದರಲ್ಲಿ APK ವರ್ಕ್ ಆಗೋದು. ಇನ್ಸ್ಟಾಲ್ ಮಾಡಿದೀವಿ ಬೂಸ್ಟ್ ಸ್ಟಾಕ್. ಮತ್ತೆ ಇನ್ಸ್ಟಾಲ್ ಆಗೋದು ಸ್ವಲ್ಪ ಟೈಮ್ ತಗೋಗುತ್ತೆ. ಇದೆ ಬಟ್ ಅದು ಬೇಗನೆ ಆಗೋದು. ಇದು ಮನೋಜ ಲ್ಯಾಪ್ಟಾಪ್ ಆಗಿರೋದ್ರಿಂದ ಕಾಯ್ಲೇಬೇಕು.
ಓಕೆ ಗಾಯ್ಸ್, ಇದು ಇಷ್ಟದಾಗ ಸ್ವಲ್ಪ ಟೈಮ್ ಆಗುತ್ತೆ. ಈ ಗೇಮ್ ಬಗ್ಗೆ ಸಣ್ಣ ಹಿಸ್ಟ್ರಿ ಹೇಳ್ತೀನಿ, ಕೇಳಿ, ಚೆನ್ನಾಗಿರುತ್ತೆ. ಈ ಗೇಮ್ ಫಸ್ಟ್ ಬರ್ನ್ ಆಗೋದು ಬಂದು ಪೈರಿಯಾ, ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀಮ್ ಇವೆಯಾ? ಉಪ್ಪು ಮತ್ತು ನೀರು. ಹಾ, ಹೊಸ ನೀಮ್ ಯುಕ್ತ ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿದೆ ಉಪ್ಪು ಮತ್ತು 2011 ಅಲ್ಲಿ. ಆಗ ಅಪ್ಸೋನಿಕ್ಸ್ ಅಂತ ಒಂದು ಕಂಪ್ನಿ, ಒಂದು ಇಬ್ರು ಡೆವಲಪರ್ಸ್ ಸೇರಿ ಡೆವಲಪ್ ಮಾಡಿದ್ದಾರೆ ಈ ಗೇಮ್. ಈ ಗೇಮ್ ಆ ಟೈಮಲ್ಲಿ ಬೇರೆ ಐಫೋನ್ ಇದ್ರೆ ಅಷ್ಟೇ ಇತ್ತು. ಅವರುಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಅವ್ರು ಯಾರು ನಿನ್ನಷ್ಟು ಬಲಶಾಲಿ ಅಲ್ಲ. ನಮ್ಮಂತ ಆಂಡ್ರಾಯ್ಡ್ ಯೂಸರ್ ಯಾರಿಗೂ ಅಂತ ಇಲ್ಲ. ಅದೇ ಒಂದು ಬಿಗ್ಗೆಸ್ಟ್ ನೆಗೆಟಿವ್ ಆಗಿತ್ತು. ಯಾಕಂದ್ರೆ ಐಫೋನ್ ಅವ್ರಿಗೆ ಒಂಥರ ಅದು ವರಪ್ರಸಾದ ತರ ಇತ್ತು. ಅವ್ರಿಗೆ ಚೆನ್ನಾಗಿ ಆಡ್ತಾರೆ, ನಾವು ಅದು ನೋಡ್ಕೊಂಡು ಮುಖ ನೋಡ್ಕೊಂಡು ಕೂತಿರ್ತೀವಿ. ಆದ್ಮೇಲೆ ಒಂದು 2015 ಅಲ್ಲಿ ಸುಮಾರು ವರ್ಷ ಆದ್ಮೇಲೆ ಆ ಗೇಮು ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಆಯ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 100% ಬಿಟ್ಟು ಅವಾಗ ಗೇಮ್ಗೆ ಒಂದು ಒಳ್ಳೆ ಬೆನಿಫಿಟ್ ಏನಂದ್ರೆ ಸುಮಾರು ಜನ ಆಂಡ್ರಾಯ್ಡ್ ಯೂಸರ್ ಇದ್ದಿದ್ದು ವರ್ಲ್ಡ್. ಆ ಟೈಮಲ್ಲಿ ಎಲ್ಲರೂ ಅದನ್ನ ಡೆವಲಪ್ ಮಾಡಿ ಶುರು ಮಾಡಿದ್ರು. ಕಂಪ್ನಿಯವರೇ ನಂಬಕ್ಕಾಗಲ್ಲ ಅಂತ ಆ ತರ ಜನ ಬಂದು ಅದನ್ನ ಡೆವಲಪ್ ಮಾಡಿದ್ರು. ಆ ಟೈಮಲ್ಲಿ ನಮ್ಗೆ ಈ ಟೈಮಲ್ಲಿ ಒಂದು 60,000-80,000 ಕೊಟ್ಟರೆ ಒಳ್ಳೆ ಫೋನ್ ಸಿಕ್ತಿತ್ತು. ಬಟ್ ಅವಾಗ ಹಂಗಲ್ಲ, 5 to 10K ಒಂದು ಒಳ್ಳೆ ಫೋನ್ ಸಿಕ್ತಿತ್ತು. ಹಂಗಾಗಿ ಆಂಡ್ರಾಯ್ಡ್ ಯೂಸರ್ಸ್ ತುಂಬಾ ಜನ ಇದ್ರು. ಅವರೇ ಗೇಮ್ನ ಇನ್ಸ್ಟಾಲ್ ಮಾಡಿದ್ರು, ಒಳ್ಳೆ ಆಡ್ತಿದ್ರು. ಈ ಸಡನ್ ಆಗಿ ಬಂದಿರೋ ಗ್ರೋತ್ ಇಂದ ಆ ಕಂಪ್ನಿ ಅವ್ರಿಗೆ ಅದನ್ನ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಅವಾಗ ಅವ್ರು ಏನ್ ಮಾಡಿದ್ರು, ಫುಲ್ ಒಂಥರ ಸ್ಟ್ರಿಕ್ಟ್ ಆಗಿ ಅಲ್ಲಿ ಬಿದ್ದಿರೋ ಅವ್ರು ಕೈ ಕೊಟ್ಟಿದೆ ನಮ್ಮ ಮಿನಿ ಕ್ಲಿಪ್ಸ್ ಮತ್ತೆ ಅಪ್ಸೋನಿಕ್ಸ್ ಇಬ್ರು ಸೇರಿ ಈ ಡೆವಲಪ್ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಅವ್ರು ಹೆಲ್ಪ್ ಮಾಡಿರೋದಕ್ಕೆ ನಮ್ಮಂತ ಮಿನಿ ಮಿಲಿಟರಿ ಇಲ್ಲಿವರೆಗೂ ಬಂದಿರೋದು. ಅದು ಅಲ್ಲದೆ ಮಿನಿ ಮಿಲಿಟರಿ ಒಂದು ಹೆಸರಾಗಿದೆ. ಇದಕ್ಕೂ ಮುಂಚೆ ಮಿನಿ ಮಿಲಿಟರಿಗೆ ಒಂದು ಡೂಡ್ ಅಂತ ಒಂದು ಹೆಸರು ಇತ್ತು. ಆ ಹೆಸರು ಸರಿಯಾಗಿ ಬರ್ತಿಲ್ಲ, ನೆನಪಾಗ್ತಿಲ್ಲ. ನಾನು ಕೆಲವು ಟೆಕ್ಸ್ಟ್ ಅಲ್ಲಿ ಹಾಕಿರ್ತೀನಿ ನೋಡಿ. ಸ್ವಲ್ಪ ಮೇಲೆ ಬರ್ತಿಲ್ಲ. ಅದಾದ್ಮೇಲೆ 2018 ಇಂದ 20 ವರೆಗೂ 2 years ಅಗ್ರಿಮೆಂಟ್ ಹಾಕಿದ್ರು ಇವು ಎರಡು ಕಂಪನಿ. ಆಮೇಲೆ 20 ಆದ್ಮೇಲೆ ಅಗ್ರಿಮೆಂಟ್ ಏನಾಯ್ತು, ಮತ್ತೆ ಅಗ್ರಿಮೆಂಟ್ ಮಾಡೋ ಟೈಮಲ್ಲಿ ಸಮ್ ಇಶ್ಯೂಸ್ ಇಂದ ಎರಡು ಕಂಪನಿ ಡಿಫ್ರೆಂಟ್ ಆಗಿ ಹೋಯ್ತು. ಹಂಗಾಗಿ ಈಗ ನಮ್ಗೆ 2 ತರ ವರ್ಷನ್ ಗೇಮ್ ಸಿಗ್ತಿರೋದು. ಒಂದು ಮಿನಿ ಮೀಡಿಯಾ ಕ್ಲಾಸಿಕ್, ಇನ್ನೊಂದು ನಾರ್ಮಲ್. ಆ ಗೇಮ್ ನಾವು ಈಗ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಈಗ ಮಿನಿ ಮೀಡಿಯಾ ಮತ್ತೆ ಅವರ ಹಳೆ ಕಂಪ್ನಿಗೆ ಹೋಯ್ತು, ಅದೇ ನಮ್ಮ ಅಪ್ಸೋನಿಕ್ಸ್. ಅದು ಈ ಕಂಪ್ನಿ ಕರೆಕ್ಟ್ ಡೆವಲಪ್ ಆಗೋ ಟೈಮಲ್ಲಿ ವರ್ಷನ್ 5 ಬಿಡ್ಬೇಕಾಗಿತ್ತು, ಬಟ್ ಬಿಡಕ್ ಆಗ್ಲಿಲ್ಲ. ಯಾಕಂದ್ರೆ ಕಂಪ್ನಿ ಖುಷಿಯಿಂದ ಡೆವಲಪ್ ಆಗಲಿಲ್ಲ. ಈಗ ವರ್ಷನ್ 5 ಯೂಸ್ ಮಾಡ್ತಿರೋದು ನಮ್ಮ ಮಿನಿ ಕ್ಲಿಪ್ಸ್ ಅವರು. ಮಿನಿ ಕ್ಲಿಪ್ಸ್ ಸಣ್ಣ ಪುಟ್ಟ ಕಂಪ್ನಿ ಅಲ್ಲ, ಅದು ನಾವು ಆಲ್ರೆಡಿ ಯೂಸ್ ಮಾಡಿರೋ ಕಂಪ್ನಿ. ಎಷ್ಟೊಂದು ಸಲ ನಾವು ಗೇಮ್ ಆಡಿದ್ವಿ, ಫೇಮಸ್ ಆಗಿದ್ದು. ಈಗೂ ಕೂಡ ಗೇಮ್ಗಳು ಇನ್ನೂ ಐತೆ. ಈಗ ನಾವು ಇನ್ಸ್ಟಾಲ್ ಮಾಡ್ತಿರೋದು ಆ 2 ವರ್ಷದಲ್ಲಿ 1 ವರ್ಷ ಅಷ್ಟೇ. ಬನ್ನಿ ನೋಡೋಣ ಹೆಂಗಿರುತ್ತೆ. ಈಗ ವರ್ಷನ್ 5 ಯೂಸ್ ಮಾಡ್ತೀವಿ ಮಿನಿ ಕ್ಲಿಪ್ಸ್. ನಾರ್ಮಲಿ ಹಳೆ ವರ್ಷ ಯೂಸ್ ಮಾಡ್ತಿರೋದು ನಮ್ಮ ಅಪ್ಸೋನಿಕ್ಸ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಓಕೆ, ಈ ಇನ್ಸ್ಟಾಲೇಷನ್ ಪ್ರೊಸೆಸ್ ಮುಗಿತಾ ಇದೆ. ಬನ್ನಿ ನೋಡೋಣ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ. ಮ್ಯಾನೇಜರ್ ಸ್ಟಾರ್ಟಿಂಗ್ ಈ ತರ ಸ್ಕ್ರೀನ್ ಬರುತ್ತೆ. ಎಕ್ಸಿಟ್ ಆಗಬೇಡಿ, ಟೈಮ್ ತಗೊಳುತ್ತೆ ಬಿಡಿಂಗ್ಗೆ. ಹೌದು ನೋಡಿದ್ರೆ ನೀವು ಮತ್ತೆ ಮಿನಿಮಿಲಿಟರಿ ಪ್ಲೇ ಮಾಡಿದ್ಯಾ? ಮಿಲಿಮಿಲಿಟರಿ ಆಡಿಲ್ಲ, ನೋಡಿದ್ದೀನಿ ಆಡಿಲ್ಲ. ನಮ್ಮ ಹತ್ರ ಆ ಟೈಮಲ್ಲಿ ಫೋನ್ಗಳು ಯಾವ್ದು ಇರ್ತಿರ್ಲಿಲ್ಲ. ಸೊ ಮಾಡಿರೋದನ್ನ ನೋಡಿದೀವಿ, ಟೈಮ್ ಮಾಡಿದೀವಿ. ಅವಾಗ ನಮ್ಗೆ ಜಾಸ್ತಿ ಗೇಮ್
ಅದು ಕಾಲ. ಬಟ್ ಆಕ್ಚುಲಿ ನಾನು ಯಾವಾಗ ಸ್ಕೂಲ್ ಟೈಮ್ ಆದ್ಮೇಲೆ ಸಂಜೆ 4 ಗಂಟೆ ಮೇಲೆ ನೋಡಿದೀವಿ ಮನೆ ಯಾಕಂತಾನೆ ಓಡೋಗೋದು ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಕೂತ್ಕೊಂಡು ಹೊಸ ಬೆಳಕು ಅಮ್ಮ ಫೋನ್ ತಗೊಳ್ಳೋದು ಇಷ್ಟ ಆಗ್ಬಿಟ್ಟು ಪ್ಲೇ ಮಾಡೋದು ಮಾಡೋದು ಗೊತ್ತಾಗ್ತಲ್ಲ ಡಿಲೀಟ್ ಮಾಡೋದು ಇಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನೆಕ್ಸ್ಟ್ ಒಂದು ಸರ್ಚ್ ಹೋಗ್ಬೇಕು. ಸರ್ಚ್ ಅಲ್ಲಿ ಗೇಮ್ಸ್ ಪ್ಲೇ ಮಾಡೋಣ. ಮಿನಿ ಕ್ಲಾಸಿಕ್ ಮತ್ತೆ ವಾರ ಅಂತ ಹೇಳಿದ್ರು. ನಾನು ಆಗ್ಲೇ ಹೇಳಿದೆ, ಕ್ಲಾಸಿಕ್ ಅನ್ನೋದು ಮಿನಿ ಕ್ಲಿಪ್ ಅವ್ರದ್ದು, ವಾರ ಈಗ ಆಕ್ಚುಲ್ ಆಗಿ ಪ್ರೀವಿಯಸ್ ಇಟ್ಕೊಂಡಿರೋ ಫೋನು ಆಕ್ಸೋನಿಕ್ಸ್ ಅವ್ರದ್ದು. ಹೆಸರು ಜಾಸ್ತಿ ಮಾಡಿ ಗೊತ್ತಾಗಿಲ್ಲ, ತುಂಬಾ ಕಷ್ಟ ಆಗ್ತೈತೆ. ಸೊ ಇವಾಗ ನಾವು ಪ್ರೀವಿಯಸ್ ಫಸ್ಟ್ ಇದು ಬಂದಿದೆ ಡೌನ್ಲೋಡ್ ಮಾಡೋಣ. ಅದೇ ನಮ್ಮ ವಾರ. ಫಸ್ಟ್ ಯಾವ ಗೇಮ್ ಮಾಡಿದೆ ಲಾಸ್ಟ್ ಬಸ್ ಗೇಮ್ ಆಡ್ಬಿಟ್ಟಿದ್ದೆ. ಫಸ್ಟ್ ಗೇಮ್ ಕ್ಯಾಂಡಿ ಕ್ರಶ್. ಈಗ ನಾನು ಕ್ಯಾಂಡಿ ಕ್ರಶ್ ಆಡ್ತಾನೆ ಇದೆ. ನಾವಿಬ್ರು ಕ್ಯಾಂಡಿ ಕ್ರಶ್ ಪ್ಲಾನೆ. ಅಲ್ಲಿ ನೀವು ನಕ್ಕಿದ ಸ್ವಲ್ಪ ಲೆವೆಲ್ ಜಾಸ್ತಿ ಇದೆ. ಎಷ್ಟೇ ಲೆವೆಲ್ ಇದೆಯಾ? ನಾನು 2,500 ಇದ್ದೆ. ಜಾಸ್ತಿ ಅಂತ ಆಡಲ್ಲ, ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಫ್ರೀ ಇದಾಗಲ್ಲ. ಈಗ ಫ್ರೀ ಬಿಡಿ, ಕಂಪ್ಲೀಟ್ ಹೋಗ್ಬೇಕು, ಕೆಲಸ ಹೋಗ್ಬಿಟ್ಟಿರುತ್ತೆ. ಜಾಸ್ತಿ ಪ್ರೆಷರು ಸ್ಟ್ರೆಸ್ಸು ಈ ತರ ಇದ್ದಾಗ ಮನೇಲಿ ಸ್ವಲ್ಪ ಕೂತ್ಕೊಂಡು ಗೇಮ್ ಮಾಡ್ತಾರೆ. ಹಂಗಾಗಿ ಲೆವೆಲ್ ಇಂಟ್ರೆಸ್ಟ್ ಮಾಡಕ್ ಆಗಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 1-2 ಗಂಟೆ ಆಗ್ತೈತಿ ತಿಂಗಳಿಗೆ. ಸೊ ಗಾಯ್ಸ್, ಈಗ ಸೆಕೆಂಡ್ ಭಾಳ ಮುಗೀತು. ಇನ್ಸ್ಟಾಲ್ ಮಾಡೋಣ. ನಂಗೆ ಈಗಲೇ ತಡೆಯಕ್ಕಾಗ್ತಿಲ್ಲ, ಪ್ಲೇ ಮಾಡ್ಲೇಬೇಕು. ನೋಡೋಣ. ಜಸ್ಟ್ ಕ್ಯೂರಿಯಾಸಿಟಿ ವರ್ಕ್ ಆಗುತ್ತೆ ಏನೋ ಅಂತ. ಸ್ವಲ್ಪ ಈ ಥರ ಪ್ರಾಸೆಸ್ ಹೋಗ್ತಾ ಇರುತ್ತೆ. ಅದೇ ಈ ಲ್ಯಾಪ್ಟಾಪ್ ಅಲ್ಲಿ ಸುಮಾರು ವರ್ಷಗಳಾದ್ಮೇಲೆ ನನಗೆ ಗೇಮ್ನ ಮತ್ತೆ ಪ್ಲೇ ಮಾಡ್ತಾ ಇದ್ದೀನಿ. ಚಿಕ್ಕ ಹುಡುಗನಾದ್ರೂ ಆಗ್ಬೋದು. ಪರವಾಗಿಲ್ಲಪ್ಪ, ಏನೋ ಸ್ವಲ್ಪ ಸ್ಪೀಡ್ ನಡೀತಿದೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನಾಗಬೇಕು 100 ಆಯ್ತು. ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಗಿದೆ. ಫಸ್ಟ್ ಪ್ಲೇ ಮಾಡೋದು ನಾನೇ. ಫೈನಲಿ ಇನ್ಸ್ಟಾಲ್ ಆಯ್ತು. ಬನ್ನಿ ಪ್ಲೇ ಮಾಡೋಣ. ಪ್ಲೇ ಕೊಡು. ನೀನು ಅಲ್ಲಿ ಓಪನ್ ಮಾಡಿದ್ರೆ ನಾನು ಓಪನ್ ಆಗೋದು. ಪ್ಲೇ ಮಾಡೋದು ಸ್ವಲ್ಪ ಇರುತ್ತಾರೆ ಎಲ್ಲಿಂದಾವೆ. ಮತ್ತೆ ಸೇಮ್ ಈ ಸೌಂಡ್ ಕೇಳಿ ತುಂಬಾ ದಿನ ಆಯ್ತು. ಫೀಲ್ ಮಾಡ್ತೇವೆ. ಈಗ ಮಾರ್ಚ್ ಫಸ್ಟ್ ಮಾಡ್ತೀವಿ ನಾವು ಸ್ಕೂಲಲ್ಲಿ.
ಏನ್ ಬೈತಾ? ಏನಪ್ಪ, ಇಲ್ಲ. ಮಾತಾಡ್ಬಿಟ್ಟು ಈಗ ನಾನೇ ಟ್ರೈ ಮಾಡ್ಬೋದು. ನಾನು ಮಾಡಲೇ ಇಲ್ಲ ಬಿಡ. ಫಸ್ಟ್ ರ್ಯಾಂಡಮ್ ಹೋಗೋಣ. ಯಾವತ್ತೂ ರ್ಯಾಂಡಮ್. ಇವರೇ ಮಿಲ್ಲರ್ ಎಂದೇ ಹೋಗೋಣ. ಆಕ್ಚುಲಿ ಫೋನಲ್ಲಿ ಆಡಿದ್ವಿ, ಈಗ ಸಿಸ್ಟಮ್ ಅಲ್ಲಿ ಮೈ ಗಾಡ್ ಸ್ಟಾರ್ಟಿಂಗ್ ಅಲ್ಲಿ ಕಳಿಸ್ಕೊಂಡ ನಿಮಗೇನ ಆಯ್ತು? ಅಭ್ಯಾಸ ಮತ್ತೆ ಈಗ ಲಾಸ್ಟ್ ಟ್ರೈ. ಒಳ್ಳೆ ಹುಡುಗಿ ಇದ್ದಾರೆ. ಬರ್ತಾ ಇಲ್ಲ ಇದ್ರಲ್ಲಿ ಕಂಡ್ರಲು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಚೂಟ್ ಮಾಡಂಗೆ ಆಯ್ತಿಲ್ಲ. ಯಾವ ಒಬ್ಬನ ಸಾಯಿಸಿರ್ತಾನೆ ಈಗ. ಸಾಯ್ತೀನಿ ನಾನು. ಬಿಡ್ರಪ್ಪ, ತುಂಬಾ ದಿನ ಹಿಂಗೆ ಸಾಯಿಸ್ಕೊಂಡ ಅದು ಪರವಾಗಿಲ್ಲ, ತುಂಬ ಸ್ಪೀಡಾಗಿ ನಡೀತಿದೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗೊತ್ತಿಲ್ಲ, ಫೋನ್ ಮಾಡೋದು ಅಭ್ಯಾಸ ಆಯ್ತು. ನನ್ನ ಸಿಸ್ಟಮ್ ತುಂಬ ಕಷ್ಟ. ನೋಡೋಣ ಈಗ ಮನೋಜ್ ಏಟ್ ಆಗ್ತಾನೆ ಅಂತ ಟ್ರೈ ಮಾಡೋಣ. ಜೀವಿ ನೀರು ಕ್ಲೀನ್ ಮಾಡಿ ಆಗಕ್ಕೆ ಮತ್ತೆ ಹಾಕೊಂಡು ತಗೋ. ಏನು ತಿಂತೆ? ಫಸ್ಟ್ ಅವನು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 0-0. ಗೈಸ್ ನೆಕ್ಸ್ಟ್ ಇದ್ರಲ್ಲಿ ಫುಲ್ ಪ್ರಾಕ್ಟೀಸ್ ತಗೊಂಡು ಮತ್ತೆ ಆಡ್ತೀನಿ. ನೋಡೋಣ. ನೆಕ್ಸ್ಟ್ ನಾನು ಬರ್ತೀನಿ ಫಸ್ಟ್ ಟೈಮ್. ಸೊ ನಮ್ಮ ಕಡೆ ಐತಿ Emotional damage. ಸೊ ಗೈಸ್ ಫೈನಲಿ ಗೇಮ್ ಪ್ಲೇ ಮಾಡಿದ್ವಿ, ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಸಿಕ್ತು. ಆದರೆ 1 ಕಿಲೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಗೊತ್ತಲ್ಲ ಸಡನ್ನಾಗಿ ಸಿಸ್ಟಮ್ ಕೈ ಬರ್ತಾ ಇಲ್ಲ. ಅದು ಸುಮಾರು ವರ್ಷ ಆದ್ಮೇಲೆ ಆಡ್ತಾ ಇದ್ದೀನಿ. ಆದರೂ ಬಿಡಲ್ಲ, ಪ್ರಾಕ್ಟೀಸ್ ಮಾಡಿ ಮಾಡಿ ಅದು ಒಂದಿನ ನಿಮ್ಗೆ ವಿಡಿಯೋ ಹಾಕ್ತೀನಿ. ಪರವಾಗಿಲ್ಲ, ಸಪೋರ್ಟ್ ಕೊಡುತ್ತೆ ಈ ಸಿಸ್ಟಮ್ ಅನ್ನು, ಏನು ತೊಂದರೆ ಇಲ್ಲ. ಎಸ್, ಸಪೋರ್ಟ್ ಕೊಡಲ್ಲ ಅಂತ ಅನ್ಕೊಂಡಿದ್ವಿ, ಚೆನ್ನಾಗಿ ವರ್ಕ್ ಆಗ್ತಿತ್ತು. ಬಟ್ ನಮ್ಮ ಕಡೆಯಿಂದ ಈಗ ಮಿಸ್ಟೇಕ್ಸ್. ಸೊ
ನೆಕ್ಸ್ಟ್ ಟೈಮ್ ನಾವು ಅದನ್ನ ಕವರ್ ಮಾಡ್ತೀವಿ. ಇಷ್ಟ ಆಯ್ತು ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಒಂದು ಇದೈತೆ, ನಿಮ್ಗೆ ಯಾವ್ದಾದ್ರು ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ನಿಮ್ಗೆ ಏನಾದ್ರು PC ಬಿಲ್ಡಿಂಗ್ ಅಥವಾ ಲ್ಯಾಪ್ಟಾಪ್ ತಗೋಬೇಕಂತ ಆಸೆ ಇಲ್ಲ, ಸರ್ವಿಸು ಅಪ್ಗ್ರೇಡ್ ಸ್ಪೇರ್ ಪಾರ್ಟ್ಸ್ ಏನೇ ಇದ್ರು ಕೆಳಗೆ ಕೊಟ್ಟಿರೋ ಲಿಂಕಲ್ಲಿ ನಮ್ಮದು ಗೂಗಲ್ ಫಾರ್ಮ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಡೀಟೇಲ್ಸ್ ಹಾಕಿ ನಮ್ಮ ಕನ್ಸಲ್ಟೆನ್ಸಿಯಿಂದ ನಿಮ್ಗೆ ಕಾಲ್ ಮಾಡ್ತಾರೆ. ನಿಮ್ಮ ರಿಕ್ವೈರ್ಮೆಂಟ್ ಏನಂತ ತಿಳ್ಕೊಂಡು ಅದು ತಕ್ಕಂತೆ ನಾವು ನಿಮಗೆ PC ಬಿಲ್ ಮಾಡಿ ಕೊಡ್ತೀವಿ. ಏನಿದ್ರು ಮೇಲ್ ಇರುತ್ತೆ, ಮೇಲಲ್ಲಿ ಕ್ವಶನ್ ಏನಿದ್ರು ಏನೇ ಡೌಟ್ಸ್ ಇದ್ರು ಮೇಲ್ ಮಾಡಿ, ನಮ್ಮ ಟೆಕ್ನಿಷಿಯನ್ಸ್ಗಳು ಇಮಿಡಿಯೇಟ್ ಆಕ್ಷನ್ಸ್ ತಗೋತಾರೆ. ಸೇಲ್ಸ್ ಆಗಲಿ ಸರ್ವಿಸ್ ಆಗಲಿ ಸ್ಪೇರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸ್ಮಾಲ್ ಬಜೆಟಲ್ಲಿ ಸಕ್ಕತ್ತಾಗಿ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.